ನನಗೂ ಅವನಿಗೆ ಮದುವೆ ಆಗಿರೋ ಹಾಗೆ. ಈ ಮ್ಯಾರೇಜ್ ಸರ್ಟಿಫಿಕೇಟ್ ಏನು? ಯಾರು ಮಾಡಿರೋ ಕೆಲಸ ಇದು? ಯಾಕೆ ಹೀಗೆ ಮಾಡಿದ್ದಾರೆ? ನನಗೂ ನಿಹಾರಿಕಾಗೂ ಮ್ಯಾರೇಜ್ ಡೇಟ್ ಫಿಕ್ಸ್ ಆಗಿದೆ. ವಿಕಾಸ್ಗೆ ಅವನಿಗೆ ಕೂಡ ಅದೇ ದಿನ ಮುಹೂರ್ತ ಫಿಕ್ಸ್ ಆಗಿದೆ. ಇಂಥ ಸಮಯದಲ್ಲಿ ಇಂಥದನ್ನ ಯಾರು ಕ್ರಿಯೇಟ್ ಮಾಡಿರ್ತಾರೆ? ಅವನೇ ಅವನೇ ನನ್ನ ಅವನೇ ಎಲ್ಲಿ? ಅವನೇ 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 ಏನ್ ಭಾವ? ಇದೇನಿದು ಭಾವ? ನೀನ್ ಹೀಗ್ ಬರೋದಂದ್ರೇನು? ನನ್ನ ತಪ್ಕೊಳ್ಳೋದು ಅಂದ್ರೇನು? ನನ್ನ ಹೆಂಡತಿನ ನಾನು ತಪ್ಕೋಬಾರ್ದಾ? ಭಾವ ಏನ್ ಹೇಳ್ದೆ? ಅಂದ್ರೆ ನಿಂಗೆ ನನಗೆಲ್ಲನೂ ನೆನಪಿಗೆ ಬಂತು ಅವನೇ. ನೋಡು, ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್. ಇದನ್ನ ನೋಡಿದ್ಮೇಲೆ ನನಗೆ ಹಳೆದೆಲ್ಲ ನೆನಪಿಗೆ ಬಂದಿದ್ದು. ಎಲ್ಲಿ ನಾನು ನಿನಗೆ ಕಟ್ಟಿರೋ ತಾಳಿಯಲ್ಲಿ? ನಾನ್ ಕಟ್ಟಿರೋ ತಾಳಿ. ನಾನು ಹಳೆದನ್ನ ಮರ್ತೋದ್ಮೇಲೆ ನೀನು ತುಂಬಾ ಕಷ್ಟಪಟ್ಟಿರ್ತೀಯ ಅಲ್ವಾ? ಕೊನೆಗೆ
ಗಂಡ ನೆರಳು ಇಲ್ದೆ ಹೀಗಾಯ್ತಲ್ಲ ಅಂತ ತುಂಬಾ ಹತ್ತಿರ್ತೀಯಲ್ವಾ? ಅಳ್ದೆ ಇರೋ ದಿನ ಇಲ್ಲ, ಬೇಜಾರ್ ಮಾಡ್ಕೊಳ್ದೆ ಇರೋ ಕ್ಷಣ ಇಲ್ಲ, ದೇವ್ರನ್ ಕೇಳ್ದೆ ಇರೋ ನಿಮಿಷನೇ ಇಲ್ಲ. ಬದುಕು ಭಾರ ಆಗಿತ್ತು. ಈ ನೋವಿಂದ ಯಾವಾಗ ವಿಮುಕ್ತಿ ಸಿಗತ್ತೋ ಅಂತ ನಿರಾಸೆ ತುಂಬ್ಕೊಂಬಿಟ್ಟಿತ್ತು. ನಿಹಾರಿಕಾ ಜೊತೆ ನಿನ್ ಮದ್ವೆ ನಡೆಯೋ 6ನೇ ತಾರೀಕು ಹತ್ರ ಬರ್ತಿದ್ರೆ ಮನ್ಸಲ್ಲಿ ಭಯ ಜಾಸ್ತಿ ಆಯ್ತು. ಇನ್ನೊಂದು ವಿಷಯ, ನಂಗೂ ವಿಕಾಸ್ಗೂ ಕೂಡ ಅದೇ ಮುಹೂರ್ತದಲ್ಲಿ ಮದ್ವೆ ಮಾಡೋದಕ್ಕೆ ನಿಶ್ಚಯ ತಾಂಬೂಲನ್ ಕೂಡ ಬದಲಾಯಿಸ್ಕೊಂಡಿದ್ದಾರೆ ಬಾವ. ನೀನ್ ಹಳೇದನ್ನೆಲ್ಲ ಮರ್ತು ಹೋದ್ಮೇಲೆ ತುಂಬಾ ವಿಷಯಗಳು ನಡೆದಿದೆ. ನೀನ್ ನನಗ್ ಸಿಗಲ್ವೇನೋ ಅಂತ ಭಯ ಆಗ್ಬಿಟ್ಟಿತ್ತು. ಅದಕ್ಕೆ ಅವನಿ ದೇವ್ರು ಮದ್ವೆಗ್ ಮುಂಚೆನೆ ಹಳೇದ್ನೆಲ್ಲ ನೆನ್ಪಿಗೆ ಬರೋ ಹಾಗೆ ಮಾಡಿದ್ದಾನೆ. ಇಷ್ಟು ದಿನ ಅಮ್ಮನ್ ಪ್ರಾಣಕ್ಕೆ ಏನು ಆಗುತ್ತೆ ಅಂತ ಭಯಪಟ್ಟು ನಮ್ ವಿಷಯನ ಹೇಳಕ್ಕಾಗ್ಲಿಲ್ಲ. ಇನ್ ಯೋಚನೆ ಮಾಡಬಾರ್ದು, ಅಮ್ಮನಿಗೇನು ಆಗ್ಬಾರ್ದು ಅಂತ ದೇವ್ರ ಮೇಲೆ ಭಾರ ಹಾಕಿ ನಮ್ ಮದ್ವೆ ವಿಷಯನ ಹೇಳ್ಬಿಡ್ತೀನಿ. ಅವಸರ ಪಡ್ಬೇಡ ಬಾವ, ಯೋಚನೆ ಮಾಡ್ಬಿಟ್ಟು ಹೇಳೋಣ. ಈಗಾಗ್ಲೇ ತಡ ಆಗಿದೆ. ಇನ್ನೊಂದ್ಸಲ ನನಗೇನಾದ್ರೂ ಆಯ್ತು ಅಂದ್ರೆ ನಿನಗೆ ಅನ್ಯಾಯ ಆಗತ್ತೆ. ನಿಹಾರಿಕಾ ಕುತ್ತಿಗೆಗೆ ನಾನ್ ತಾಳಿ ಕಟ್ಬೇಕಾಗಿ ಬರುತ್ತೆ. ಇನ್ನು ಹಿಂದೇಟ್ ಹಾಕೋದಿಲ್ಲ. ಬಾ ಬಾವ. ಅಮ್ಮ, ಅಪ್ಪ, ಎಲ್ಲ ಹೊರಗಡೆ ಬನ್ನಿ. ಅಕ್ಕ, ಭಾವ, ಅಣ್ಣ, ಅದ್ಕೆ, ನಿಹಾರಿಕಾ, ಎಲ್ಲರೂ ಹೊರಗಡೆ ಬನ್ನಿ. ಬಾವ, ನಿಜ ಹೇಳೋದಕ್ಕೆ ಇದು ಸಮಯ ಅಲ್ಲ ಅನ್ಸುತ್ತೆ. ಅವಸರ ಪಡ್ಬೇಡ, ಒಂದ್ಸಲ ಯೋಚನೆ ಮಾಡು. ನೀನಿನ್ನೇನು ಮಾತಾಡ್ಬೇಡ. ಅಮ್ಮ ಅನ್ನಪೂರ್ಣ ದೇವಿ ತುಂಬಾ ದಿನಗಳಿಂದ ನಮ್ಮ ಮದ್ವೆ ವಿಷಯ ಹೊರಗೆ ಬರಬೇಕು ಅಂತ ಕಾಯ್ತಾ ಇದ್ದೆ. ಆ ಸಮಯ ಬಂದಾಗಿದೆ. ಎಲ್ಲ ಚೆನ್ನಾಗಿ ನಡೆಯೋ ಹಾಗೆ, ನಮ್ಮ ಕುಟುಂಬ ನನ್ನನ್ನು ಒಪ್ಕೊಳ್ಳೋ ಹಾಗೆ, ನನ್ನ ಆಶೀರ್ವಾದ ಮಾಡೋ ಹಾಗೆ ಮಾಡು ತಾಯಿ. ಏನಾಯ್ತು ಕಂದ? ಈ ಟೈಮಲ್ಲಿ ಎಲ್ಲರನ್ನೂ ಯಾಕೆ ಕರೆದೆ? ಏಯ್, ಏನ್ ನಡೀತು ಶ್ರೀಕರ್? ರಾತ್ರಿ ಹೊತ್ತಲ್ಲಿ ರಾಧಂತ ಏನೋ, ಅಷ್ಟಕ್ಕೂ ಏನ್ ನಡೀತು ಹೇಳು. ನನಗೆಲ್ಲ ನೆನ್ಪಿಗೆ ಬಂತಮ್ಮ. ನಿಮ್ಗೆ ಹಳೇದೆಲ್ಲ ನೆನಪಾಯ್ತಾ? ನಿಜವಾಗ್ಲೂನಾ? ನಿಜಾನೇ ನಿಹಾರಿಕಾ. ಬಾವ ನನ್ನ ಹತ್ರ ಹಳೆ ವಿಷಯ ಎಲ್ಲ ಮಾತಾಡಿದ್ರು. ಡಾಕ್ಟ್ರೇನೋ ಹಳೇದೆಲ್ಲ ನೆನ್ಪಕ್ ಬರೋದಕ್ಕೆ ತುಂಬಾ ಟೈಮ್ ಆಗುತ್ತೆ ಅಂತ ಹೇಳಿದ್ರಲ್ವಾ? ಅದೃಷ್ಟ ಇದ್ರೆ ಯಾವ ಕ್ಷಣದಲ್ಲಾದ್ರೂ ಶ್ರೀಕರ್ ಮಾಮೂಲಿ ಮನುಷ್ಯ ಆಗ್ತಾನೆ ಅಂತ ಹೇಳ್ತಾರಲ್ಲ ಲಾವಣ್ಯ. ನಿನಗೆ ಹಳೇದೆಲ್ಲ ನೆನಪು ಬಂದಿರೋದು ನನಗೆ ತುಂಬಾ ಆನಂದ ಆಗ್ತಿದೆ ಕಣು. ಆದ್ರೆ ಇದನ್ನೆಲ್ಲ ನಂಬಕ್ಕಾಗ್ದಿರೋಷ್ಟು ಆಶ್ಚರ್ಯನೂ ಆಗ್ತಿದೆ. ಇದು ನಿಜ ಅಮ್ಮ, ನನಗೆ ಎಲ್ಲ ನೆನ್ಪಿಗೆ ಬಂತು. ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಊರಿನ ಬಗ್ಗೆ, ನಮ್ಮ ಆಚಾರ ಸಂಪ್ರದಾಯಗಳ ಬಗ್ಗೆ, ನನಗೆ ನಡೆದಿದ್ದ ಆಕ್ಸಿಡೆಂಟ್ ಬಗ್ಗೆ, ನನ್ನ ಮದುವೆ ವಿಷಯದಲ್ಲಿ ನೀವು ತಗೊಂಡಿರೋ ನಿರ್ಧಾರದ ಬಗ್ಗೆ ಎಲ್ಲ ನೆನ್ಪಿಗೆ ಬಂತು. ಇವಾಗ ನಾನು ನನ್ನ ಸಂಬಂಧಿಕರನ್ನ, ನಮ್ಮ ಆಫೀಸ್ ಸ್ಟಾಫ್ಸ್ನ ಎಲ್ಲರನ್ನೂ ಗುರ್ತು ಹಿಡಿತೀನಿ ಅಮ್ಮ. ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಕೊಡ್ತೀನಿ, ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಟ್ಟೆ. ಮತ್ತೆ ಹಳೇದೆಲ್ಲ ಹೇಗ್ ನೆನ್ಪಿಗೆ ಬಂತು? ಹೇಗಾಯ್ತಲ್ಲ? ಯಾಕೆ? ಆ ಅಮ್ಮನವ್ರ ದಯೆಯಿಂದ ಇಷ್ಟು ಬೇಗ ನನ್ನ ಮಗ ಗುಣ ಆಗೋದ. ಆ ಅಮ್ಮನವ್ರಿಗೆ 1000 ತೆಂಗಿನಕಾಯಿ ಹೊಡಿಸ್ತೀನಿ. ಶ್ರೀಕರ್, ನಿನ್ ಭವಿಷ್ಯ ಏನು ಅಂತ ನಾನು ನಿಮ್ಮಮ್ಮ ತುಂಬಾ ಒದ್ದಾಡ್ಬಿಟ್ವಿ ಕಣೋ. ನಿನಗ್ ನೀನೇ ಒಂದು ಪ್ರಶ್ನೆ ಆಗಿ ಉಳ್ಕೊಂಡ್ಬಿಡ್ತೀಯೋ ಏನೋ ಅಂತ ನರಕ ಅನ್ಭವಿಸ್ಬಿಟ್ಟಿ ಕಣೋ.
ನೀನ್ ಹುಷಾರಾಗ್ಬೇಕು ಅಂತ ಎಷ್ಟೋ ಹರಕೆ ಮಾಡ್ಕೊಂಡ್ವಿ. ಆ ದೇವ್ರಿಗೆ ನಮ್ಮ ಪ್ರಾರ್ಥನೆ ಕೇಳಿಸ್ತು. ನನಗೆ ನನ್ನ ಹಳೆದೆಲ್ಲ ನೆನಪಿಗೆ ಬಂದು ನಾನು ಮಾಮೂಲಿ ಮನುಷ್ಯನಾಗಿದ್ದೀನಿ ಅಂತ ನಿಮಗೆಲ್ಲರಿಗೂ ನಂಬಿಕೆ ಬಂತು ಅಲ್ವಾ? ಇವಾಗ ನಿಮ್ಮೆಲ್ಲರ ಹತ್ರ ನಾನೊಂದು ಮುಖ್ಯವಾದ ವಿಷಯ ಹೇಳಬೇಕು ಅನ್ಕೊಂಡಿದ್ದೀನಿ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಜ ಗೊತ್ತಾಗಿದ ತಕ್ಷಣ ನನ್ನ ಅತ್ತೆ ನನ್ನನ್ನು ಆಶೀರ್ವಾದ ಮಾಡೋ ಹಾಗೆ ಮಾಡು ತಾಯಿ. ಅಮ್ಮ, ನನಗೂ ನಿಹಾರಿಕಾಗೂ 6ನೇ ತಾರೀಕು ನೀವು ನಿರ್ಧಾರ ಮಾಡಿರೋ ಮದುವೆ ಯಾವ ಕಾರಣಕ್ಕೂ ನಡೆಯಲ್ಲ. ಏನ್ ಹೇಳ್ತಿದ್ದೀರಾ ಶ್ರೀಕರ್ ಅವ್ರೆ? ನಮ್ಮ ಮದುವೆ ನಡೆಯಲ್ಲ ಅಂತಂದೆ. ಸ್ವಾಹ. ನಿಹಾರಿಕಾ ಪ್ಲಾನ್ ಎಲ್ಲ ಸ್ವಾಹ. ಶ್ರೀಕರ್ಗ್ ಹಳೇದೆಲ್ಲ ನೆನ್ಪಾಗಿದೆ ಅಂತ ನನ್ಗಿವಾಗ ಪೂರ್ತಿಯಾಗಿ ನಂಬಿಕೆ ಬಂತು. ಹೌದು ಅತ್ತೆ, ಇಷ್ಟೊತ್ತು ಇದ್ರಲ್ಲಿ ಏನೋ ಸುಳ್ಳಿರತ್ತೆ, ಅವನಿ ಏನೋ ಗೇಮ್ ಆಡಿಸ್ತಿದ್ದಾಳೆ ಅನ್ನೋ ಅನುಮಾನ ನನಗೂ ಇತ್ತು. ಈ ಮಾತಿಗೆ ನನಗ್ ಕೂಡ ಎಲ್ಲ ಕ್ಲಿಯರ್ ಆಗೋಯ್ತು. ನಿನಗ್ ಹಳೇದು ನೆನಪು ಬಂದು ಮಾತ್ರಕ್ಕೆ ಮದ್ವೆ ನಡೆಯಲ್ಲ ಅಂತ ಯಾಕೆ ಹೇಳ್ತಿದ್ಯೋ? ನಿನಗೂ ನಿಹಾರಿಕಾಗೂ ಮದ್ವೆ ಅಂತ ನಾವು ನಿರ್ಧಾರ ಮಾಡಿದೀವಲ್ಲ ಶ್ರೀಕರ್. ನೀವ್ ಇವಾಗ ಇಂಥ ನಿರ್ಧಾರಗಳನ್ನ ತಗೊಂಡ್ರೆ ನಾನ್ ಏನಾಗ್ಬೇಕು ಶ್ರೀಕರ್ ಅವ್ರೆ? ನೀನ್ ಸಡನ್ ಆಗಿ ಮನ್ಸ್ ಬದಲಾಯಿಸ್ಕೊಂಡ್ರೆ ನಿಹಾರಿಕಾಗೆ ಅನ್ಯಾಯ ಆಗುತ್ತೆ ಕಣೋ. ಲೇ, ನಿನಗೆ ಹಳೇದೆಲ್ಲ ನೆನಪಿಗೆ ಬಂದಿದ್ದಕ್ಕೆ ನಮಗೆಲ್ಲ ಹ್ಯಾಪಿನೇ. ನಿಹಾರಿಕಾ ಜೊತೆ ಮದುವೆ ನಡೆಯಲ್ಲ ಅನ್ನೋದಕ್ಕೆ ಏನಾದರೂ ಕಾರಣ ಇರಬೇಕಲ್ಲ? ಇದೆ. ಏನದು? ಅಮ್ಮ, ತುಂಬಾ ದಿನಗಳಿಂದ ನಿನ್ನ ಹತ್ರ ಒಂದು ನಿಜನ ಮುಚ್ಚಿಟ್ಕೊಂಡು ಬರ್ತಿದ್ದೀನಿ. ಅದನ್ನ ಇವಾಗ ಎಲ್ಲರ ಮುಂದೆ ಹೇಳ್ತೀನಿ. ದಯವಿಟ್ಟು ನೀನು ದೊಡ್ಡ ಮನ್ಸು ಮಾಡ್ಕೋ. ಮದ್ವೆ ವಿಷಯ ಹೇಳ್ಬೇಕು ಅಂತ ಫಿಕ್ಸ್ ಆಗಿರೋ ಹಾಗಿದ್ದಾನೆ. ನಿಹಾರಿಕಾ ಜೊತೆ ಮದ್ವೆ ಬೇಡ ಅನ್ನೋದಕ್ಕೆ ಏನೋ ಕಾರಣ ಇದೆ ಅಂತ ಹೇಳ್ದೆ ಅಲ್ವಾ? ಮೊದ್ಲು ಆ ಕಾರಣ ಹೇಳು. ಶ್ರೀಕರ್ ಅವರು ಮೆಂಟಲಿ ಡಿಸ್ಟರ್ಬ್ ಆಗಿರೋ ಹಾಗಿದ್ದಾರೆ. ನಾವು ನಾಳೆ ಮಾತಾಡ್ಕೊಳ್ಳೋಣ. ಎಲ್ಲರೂ ಒಳಗಡೆ ಹೋಗಿ. ನೀನಿರು ನಿಹಾರಿಕಾ. ಶ್ರೀಕರ್ ಪೂರ್ತಿಯಾಗಿ ಪ್ರಜ್ಞೆಲಿದ್ದೆ ಮಾತಾಡ್ತಿದ್ದಾನೆ. ನೀನ್ ಅಡ್ಡಿ ಮಾಡ್ಬೇಡ. ನಿಹಾರಿಕಾ ಜೊತೆ ಮದ್ವೆ ಯಾಕೆ ಬೇಡ ಅಂತಿದ್ಯಾ ಹೇಳು ಶ್ರೀಕರ್. ಯಾಕೆ ಅಂದ್ರೆ ನಾನು ಅವನಿನ ಯಾವತ್ತೋ ಮದ್ವೆ ಮಾಡ್ಕೊಂಡಾಗಿದೆ, ಅದಕ್ಕೆ. ಶ್ರೀಕರ್, ಅವನಿನ ಮದ್ವೆ ಮಾಡ್ಕೊಂಡಿದ್ಯಾ? ಏನ್ ಹೇಳ್ತಿದ್ಯಾ? ನಿಜ ಅಮ್ಮ. ಇದು ಸುಳ್ಳು. ಸುಳ್ಳು ಅಲ್ಲ ಮಾವ, ಬಾವ ಹೇಳಿದ್ದು ನಿಜ. ನಮ್ ಕುಲದೈವ ಆಗಿರೋ ಅನ್ನಪೂರ್ಣ ದೇವಿ ಮೇಲಾಣೆ. ಇಬ್ರು ಸೇರ್ಕೊಂಡು ಏನೋ ಡ್ರಾಮಾ ಮಾಡ್ತಿದ್ದಾರೆ. ನಾನಂತೂ ನಂಬಲ್ಲ. ಈ ನಾಟಕಕ್ಕೆ ಸೂತ್ರಧಾರಿ ಅವನಿನೇ ಅನ್ಸುತ್ತೆ. ನಿನಗೆ ಮದುವೆ ಆಗಿದೆ ಅನ್ನೋದಕ್ಕೆ ಆಧಾರ ಏನೋ? ಇದೇ ಆಧಾರ.
ಅಯ್ಯೋ ದೇವ್ರೆ ಅಷ್ಟಕ್ಕೂ ಇಲ್ಲಿ ಏನ್ ನಡೀತಿದೆ? ಅಮ್ಮ, ನಿಮಗ್ ಕೊಟ್ಟಿದ್ ಮಾತನ್ನ, ಊರಿಗೆ ಕೊಟ್ಟಿದ್ ಮಾತನ್ನ ತಿರಸ್ಕರಿಸಿ ನಾನು ಅವನೇ ಕುತ್ತಿಗೆಗೆ ತಾಳಿ ಯಾಕೆ ಕಟ್ಬೇಕಾಗಿ ಬಂತು ಅಂದ್ರೆ, ಆ ಪರಿಸ್ಥಿತಿಲಿ ನಾನು ಹಾಗೆ ಮಾಡ್ಬೇಕಾಗಿ ಬಂತು. ನಿಜ ಹೇಳೋದಕ್ಕೆ ನಿಮ್ ಪ್ರಾಣ ಅಡ್ಡ ಬಂತು ಅತ್ತೆ. ಅದಕ್ಕೆ ಪರಿಸ್ಥಿತಿಗಳಿಗೆ ತಲೆ ಬಾಗಿಸಿ ನಿಜನ್ ಬಚ್ಚಿಟ್ಕೊಂಡು ಬಂದ್ವಿ. ನನ್ನ ಜಾತಕ ನಿಮ್ ಕುಟುಂಬಕ್ಕೆ ಸರಿ ಹೋಗಲ್ಲ ಅನ್ನೋ ಭಯ ನಾವು ಮೌನವಾಗಿರೋ ಹಾಗೆ ಮಾಡ್ಬಿಡ್ತು. ನಮ್ಮನೇಲಿ ನಮ್ಮವರೇ ಇಷ್ಟೊಂದು ನಂಬಿಕೆ ದ್ರೋಹ ಮಾಡ್ತಾರಾ? ನೀನು ಪರಿಸ್ಥಿತಿಗಳಿಗೆ ತಲೆ ಬಾಗಿ ಹಾಗ್ ಮಾಡ್ದೆ ಅಂತ ಹೇಳ್ತಿದ್ಯಾ. ನಾಳೆ ನಾನು ನಮ್ಮೂರ್ನವ್ರಿಗೆ ಏನ್ ಉತ್ತರ ಹೇಳಿ? ಎಲ್ರೂ ಎಷ್ಟು ಆಸೆಗಳು ಇಟ್ಕೊಂಡು ನಿನ್ ಮದ್ವೆಗೋಸ್ಕರ ಕಾಯ್ತಾ ಇದಾರ ಕಣೋ. ಅವ್ರ ಮುಂದೆ ಎಲ್ಲ ಹೇಗ್ ತಲೆ ಎತ್ಕೊಂಡು ಓಡಾಡೋದು? ತಪ್ಪು ಮಾಡಿರೋರ್ಗೆ ನೀವ್ ಶಿಕ್ಷೆ ಕೊಡ್ತೀರಾ ಅಲ್ವಾ? ಇವಾಗ ಏನ್ ತೀರ್ಪು ಕೊಡ್ತಿರೋ ಹೇಳಿ ಅತ್ತೆ. ಇವಾಗ ನಿಹಾರಿಕಾ ಪರಿಸ್ಥಿತಿ ಏನು? ಇರಕ್ಕ, ಶ್ರೀಕರ್ ಅವ್ರೆ, ಈ ತಾಳಿನ ಅವನೇ ಕತ್ತಕ್ ಕಟ್ಟಿದ್ದು ನೀವೇ ಅಂತ ನಂಬೋದಕ್ಕೆ ಆಧಾರ ಏನು? ಸಾಕ್ಷಿ ಏನು? ನೀವೇ ಕಟ್ಟಿದ್ದೀರಾ ಅಂತ ನಮಗ್ ನಂಬಿಕೆ ಏನು? ಒಳ್ಳೆ ಪಾಯಿಂಟ್ ಕೇಳ್ದೆ ನಿಹಾರಿಕಾ. ಇಬ್ರು ಸೇರಿ ಯಾವುದೋ ಒಂದು ಕಟ್ಟುಕತೆ ಹೇಳಿದ್ರೆ ನಂಬೋದಕ್ಕೆ ಏನ್ ನಾವೆಲ್ಲ ದಡ್ರ? ಆಧಾರ ಇದೆ ಅಣ್ಣ. ಏನದು? ಚೆನ್ನೈ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಮದ್ವೆ ನಡೆದಿರೋದಕ್ಕೆ ಪ್ರೂಫ್.